ತೆಲಂಗಾಣದಲ್ಲಿ ಹೊಸದಾಗಿ ನೇಮಕವಾದ ಮಲ್ಕಾಜ್ಗಿರಿ ಪೊಲೀಸ್ ಆಯುಕ್ತರಾದ ಬಿ ಸುಮತಿ ಅವರು ನಗರದಲ್ಲಿ ಮಹಿಳೆಯರ ಸುರಕ್ಷತೆಯನ್ನು ಪರಿಶೀಲಿಸಲು ತಡರಾತ್ರಿ ಅಂಡರ್ ಕವರ್ ಕಾರ್ಯಾಚರಣೆ ನಡೆಸಿದ್ದಾರೆ. ಸಾಮಾನ್ಯ ಮಹಿಳೆಯಂತೆ ರಾತ್ರಿ ಓಡಾಡುತ್ತಿದ್ದ ಅವರಿಗೆ 3 ಗಂಟೆಯಲ್ಲಿ 40 ಪುರುಷರು ಕಿರುಕುಳ ಕೊಟ್ಟಿದ್ದಾರೆ. ಐಪಿಎಸ್ ಅಧಿಕಾರಿ ನಡೆಸಿದ ಈ ರಹಸ್ಯ ಕಾರ್ಯಾಚರಣೆಯ ಬಳಿಕ ನಗರದಾದ್ಯಂತ ಮಹಿಳೆಯರ ಭದ್ರತೆಗೆ ಅಗತ್ಯವಾದ ಮುನ್ನೆಚ್ಚರಿಕೆಗಳನ್ನು ಹೆಚ್ಚಿಸಲು ಸೂಚಿಸಿದ್ದಾರೆ. ಹೊಸದಾಗಿ ನೇಮಕಗೊಂಡ ಮಲ್ಕಾಜ್ಗಿರಿ ಪೊಲೀಸ್ ಆಯುಕ್ತರಾದ ಬಿ ಸುಮತಿಗೆ ನಗರದಲ್ಲಿ ಮಹಿಳೆಯರ ಸುರಕ್ಷತೆಯನ್ನು ನಿರ್ಣಯಿಸೋಕೆ ನಡೆಸಿದ ರಹಸ್ಯ ಕಾರ್ಯಾಚರಣೆ ಸಂದರ್ಭದಲ್ಲಿ ಸಲ್ವಾರ್ ಕಮೀಜ್ನಲ್ಲಿ ಸಾಮಾನ್ಯ ಮಹಿಳೆಯಂತೆ ಹೋಗಿದ್ದಾಗ ಸುಮಾರು 40 ಪುರುಷರು ಕಿರುಕುಳ ಕೊಟ್ಟಿದ್ದಾರೆ. ಅವರನ್ನ ಪೊಲೀಸ್ ಠಾಣೆಗೆ ಕರೆಸಿ ಬುದ್ಧಿ ಹೇಳಲಾಗಿದೆ. ಹಾಗೆ ಮಹಿಳೆಯರ ಜೊತೆ ಯಾವ ರೀತಿ ವರ್ತಿಸಬೇಕು ಅಂತ ಕೌನ್ಸಿಲಿಂಗ್ ಕೂಡ ಕೊಡಲಾಗ್ತಿದೆ. ತಮ್ಮ ಪ್ರದೇಶದ ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ತಿಳಿಯೋಕೆ ಭಾರತೀಯ ಪೊಲೀಸ್ ಸೇವೆ ಅಧಿಕಾರಿ ಮಧ್ಯರಾತ್ರಿ ದಿಲ್ಸುಖ್ ನಗರದ ಬಸ್ ನಿಲ್ದಾಣದಲ್ಲಿ ಒಬ್ಬಂಟಿಯಾಗಿ ನಿಂತಿದ್ರು. ಈ 3 ಗಂಟೆಗಳ ಅವಧಿಯಲ್ಲಿ ಪುರುಷರ ಗುಂಪುಗಳು ಅವರನ್ನ ಸಂಪರ್ಕಿಸಿದ್ವು. ಹಲವರು ಮದ್ಯ ಅಥವಾ ಡ್ರಗ್ಸ್ ಪ್ರಭಾವದಲ್ಲಿ ಮತ್ತು ಅಸಭ್ಯ ಹೇಳಿಕೆಗಳನ್ನು ನೀಡಿ ಕಿರುಕುಳ ನೀಡಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳು ಸೇರಿದಂತೆ ಹೆಚ್ಚಿನ ಯುವಕರಿಗೆ ತಾವು ಹಿರಿಯ ಪೊಲೀಸ್ ಅಧಿಕಾರಿಯೊಂದಿಗೆ ಮಾತನಾಡುತ್ತಿದ್ದೇವೆ ಅಂತ ತಿಳಿದಿರಲಿಲ್ಲ. ಸುಮತಿ ಅವರು ಸುದ್ದಿಯಲ್ಲಿರುವುದು ಇದೇ ಮೊದಲಲ್ಲ. ಸುಮಾರು 25 ವರ್ಷಗಳ ಹಿಂದೆ ಅವರು ಮೊದಲ ಕಾಜಿಪೇಟೆ ರೈಲ್ವೆ ನಿಲ್ದಾಣದ ಬಳಿ ಉಪ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಪ್ರಾರಂಭಿಸಿದಾಗ ಮಹಿಳೆಯರ ಸುರಕ್ಷತೆಯನ್ನು ತಿಳಿಯಲು ಇದೇ ರೀತಿಯಲ್ಲಿ ಮಫ್ತಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದರು.